Hi students, I am Ravi CH, Assistant Professor of Economics, ಕೊಡಚಾದ್ರಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹೊಸನಗರ. ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋದಲ್ಲಿ ನಿರ್ವಹಣಾ ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯಾನಗಳು ಮತ್ತು ಅದರ ಲಕ್ಷಣಗಳ ಬಗೆಗೆ ತಿಳಿಸ್ಕೊಡ್ತೀನಿ. Dear students, in this video I am going to give some ideas about meaning of economics, definition and characteristics of managerial economics. ಮೊದಲು ನಾವು ನಿರ್ವಹಣಾ ಅರ್ಥಶಾಸ್ತ್ರದ ಅರ್ಥವನ್ನು ತಿಳ್ಕೊಳ್ಳೋಣ. ನಿರ್ವಹಣಾ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದ್ರ ಬಗೆಗೆ ನಾವು ಇವಾಗ ಹೋಗೋಣ. ನಿರ್ವಹಣಾ ಅರ್ಥಶಾಸ್ತ್ರ ಅಂದ್ರೆ ಏನಪ್ಪ ಅಂತ ಅಂದ್ರೆ, ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಉದ್ಯಮದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗ್ತವೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲು ಅರ್ಥಶಾಸ್ತ್ರದ ವಿಷಯಗಳನ್ನ ಅನ್ವಯಿಸಿಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಜ್ಞಾನದ ಶಾಖೆಯೇ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಕರೀಬಹುದು. ಈ ಸೆಂಟೆನ್ಸ್ ಅನ್ನ ನೋಡೋದಿದ್ರೆ, ಉದ್ಯಮದ ನಿರ್ವಹಣೆಯ ಸಮಸ್ಯೆಗಳಿಗೆ ಅರ್ಥಶಾಸ್ತ್ರವನ್ನು ಅನ್ವಯಿಸುವ ಜ್ಞಾನದ ಶಾಖೆಯೇ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಕರೆದಿದ್ದಾರೆ. ಅಂದ್ರೆ ಉದ್ಯಮ ಅನ್ನೋದು ಮೈಕ್ರೋ ಅಪ್ರೋಚ್ ಆಗಿರುತ್ತೆ. ಮ್ಯಾನೇಜರಿಯಲ್ ಎಕನಾಮಿಕ್ಸ್, ನಿರ್ವಹಣಾ ಅರ್ಥಶಾಸ್ತ್ರ ಅನ್ನೋದು ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯ ವಸ್ತುವಾಗಿರ್ತದೆ. ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನವಾಗಿರೋದಿಲ್ಲ ಇದು. ಹಾಗಾಗಿ ಒಂದು ಉದ್ಯಮದಲ್ಲಿ ಸಂಭವಿಸತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲು ಅರ್ಥಶಾಸ್ತ್ರದ ಕೆಲವು ವಿಷಯಗಳನ್ನ ಅನ್ವಯಿಸಿಕೊಳ್ಳುವಂತಹ ಜ್ಞಾನದ ಶಾಖೆಯೇ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಕರಿಬಹುದು. ಹಾಗಾದ್ರೆ ಉದ್ಯಮದಲ್ಲಿ ಹಲವಾರು ಪ್ರಾಯೋಗಿಕ ಸಮಸ್ಯೆಗಳು ಎದುರಾಗ್ತವೆ. ಆ ಸಮಸ್ಯೆಗಳ ನಿವಾರಣೆಗೆ ಮಾರ್ಗೋಪಾಯಗಳನ್ನ ಕಂಡುಕೊಳ್ಬೇಕಾಗ್ತದೆ. ಆ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಲು ಈ ನಿರ್ವಹಣಾ ಅರ್ಥಶಾಸ್ತ್ರ ಸಹಾಯ ಮಾಡ್ತದೆ ಅಂತ ಅರ್ಥ. ಅಂತ ಅಂದ್ರೆ ಉದ್ಯಮದಲ್ಲಿ ಸಂಘಟನೆಯನ್ನ ಮಾಡೋದಕ್ಕೆ, ನಿರ್ಣಯಗಳನ್ನ ಕೈಗೊಳ್ಳೋದಿಕ್ಕೆ, ಉದ್ಯಮದಲ್ಲಿ ಯೋಜನೆಗಳನ್ನ ಮಾಡೋದಕ್ಕೆ, ಪ್ಲಾನಿಂಗ್ ಅನ್ನ ಮಾಡೋದಕ್ಕೆ ಸೊ ಈ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಸಹಾಯಕ್ಕೆ ಬರ್ತದೆ ಅಂತ. ಓಕೆ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂದ್ರೆ ಇಂಗ್ಲಿಷ್ನಲ್ಲಿ ನೋಡೋಣ. Managerial economics is a branch of economics which deals with the applications of the economic concepts, theories, tools and methodologies to solve practical problems in a business. These business decisions not only affect daily decisions, also affects the economic power of long-term planning decisions. Its theory is mainly around the demand, production, cost, market and so on several factors. Dear students, please look to this para that what is managerial economics? It is the branch of economics which deals with the applications of economic concepts, economic theory. So what are the theories we have in the economics? What are the concepts we have in the economics? What are the tools we have in the economics? What are the methodologies we have in the economics? These are all the matter. So we have plenty of concepts in economics. We have plenty of theories, tools, methodologies have in the economics. So these applications are to be used in managerial economics to overcome problems which are arrive in the business sector. This is very important. So what are the theories? What are the concepts are in the economics? Demand, production, cost, market analysis. These are all the concepts which are come in the economic subject. So these are all the issues will be used in managerial economics to overcome, to solve the problems which are arrive in the managerial economics. Okay, which are arrived in the
business sector. This is very important. ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರ ಅನ್ನೋದು ಮೂಲಭೂತವಾಗಿ ಕೊರತೆ ಮತ್ತು ಆಯ್ಕೆಯ ವಿಷಯಗಳಿಗೆ ಸಂಬಂಧಿಸಿದಂತಹ ಅಧ್ಯಯನವಾಗಿರುತ್ತದೆ ಅಂತ. ನಾವು ಮೂಲಭೂತವಾಗಿ ನೋಡೋದಿದ್ದೆ ಅರ್ಥಶಾಸ್ತ್ರ ಹೇಗಪ್ಪ ಹುಟ್ಕೊಳ್ತು ಅಂತ ಅಂದರೆ, ಮೂಲಭೂತವಾಗಿ ಸಂಪನ್ಮೂಲಗಳು ಕೊರತೆಯಲ್ಲಿರ್ತವೆ, ಆದರೆ ಮಾನವನ ಬಯಕೆಗಳು ಅಪರಿಮಿತವಾಗಿರ್ತವೆ. ಹೀಗಿದ್ದಾಗ ಇರ್ತಕ್ಕಂತಹ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂಥದ್ದು ಮಾನವನು ಎದುರಿಸ್ತಕ್ಕಂತಹ ಅತಿ ಮುಖ್ಯ ಸಮಸ್ಯೆ ಆಗಿರ್ತದೆ. ಹಾಗಾಗಿ ಎಲ್ಲ ಬಯಕೆಗಳನ್ನು ಒಂದೇ ಸಲ ಈಡೇರಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಹುಮುಖ್ಯವಾದಂತಹ ಸಮಸ್ಯೆಗಳು ಅಂತ ಹೇಳಿದ್ರೆ, ಜರೂರಾಗಿ ಈಡೇರಬೇಕಾದಂತಹ ಬಯಕೆಗಳನ್ನು ಮೊದಲು ಈಡೇರಿಸ್ಕೊಳ್ಬೇಕಾಗ್ತದೆ. ಅಂತ ಅಂದರೆ ಉದ್ಯಮ ಯಾವುದರ ಬಗೆಗೆ ಹೆಚ್ಚು ಒಲವನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಹೀಗೆ ಆರ್ಥಿಕತೆಯಲ್ಲಿ ಲಭ್ಯವಿರ್ತಕ್ಕಂಥ ಅಂತ ಹೇಳಿದ್ರೆ ಕೊರತೆಯಲ್ಲಿರ್ತಕ್ಕಂತಹ ಸಂಪನ್ಮೂಲಗಳೇನಿದೆ, ಆ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಮಾನವನ ಬಯಕೆಗಳನ್ನು ಈಡೇರಿಸಬೇಕಾಗಿರುವಂಥದ್ದು ಚಾಲೆಂಜ್, ಒಬ್ಬ ಉದ್ಯಮಿಗೆ ಚಾಲೆಂಜ್ ಇದು. ಹಾಗಾಗಿ ಈ ಬಯಕೆಗಳನ್ನು ಈಡೇರಿಸಲು ಒಬ್ಬ ನಿರ್ವಾಹಕ ಉದ್ಯಮದಲ್ಲಿ ಯಾವ ರೀತಿಯ ನಿರ್ಣಯಗಳನ್ನು ಕೈಗೊಳ್ತಾನೆ, ಯಾವ ರೀತಿಯ ಉತ್ಪಾದನಾ ವಿಧಾನಗಳನ್ನು ಅನುಸರಿಸ್ತಾನೆ, ಯಾವ ರೀತಿಯ ಬೆಲೆಯನ್ನು ನಿಗದಿ ಮಾಡ್ತಾನೆ ಎಂಬಿತ್ಯಾದಿ ವಿಚಾರಗಳನ್ನೆಲ್ಲವನ್ನು ಕೂಡ ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಲಭ್ಯವಿರ್ತಕ್ಕಂತಹ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು ಅಂತ. ಅಂದರೆ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅಂದರೆ ಕನಿಷ್ಠ ವೆಚ್ಚದಲ್ಲಿ ಗರಿಷ್ಠ ಉತ್ಪಾದನೆಯನ್ನು ಮಾಡಬೇಕು, ಲಾಭವನ್ನು ಗಳಿಸಬೇಕು ಮತ್ತು ಅಧಿಕ ಲಾಭ ಕೊಡುವಂತಹ ಉತ್ಪಾದನಾ ವಿಧಾನವನ್ನು ಅನುಸರಿಸಬೇಕು. ಇವೆಲ್ಲವೂ ಕೂಡ ಉದ್ಯಮದ ನಿರ್ವಾಹಕನು ತಿಳಿದುಕೊಳ್ಬೇಕಾದಂಥ ವಿಷಯವಾಗಿರ್ತದೆ. ಅಂತ ಹೇಳಿದ್ರೆ ಅವನು ಎಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು, ಯಾವ ಥರದ ಉತ್ಪಾದನಾಂಗಗಳನ್ನು ಬಳಕೆ ಮಾಡ್ಕೋಬೇಕು, ಅವುಗಳನ್ನ ಯಾವ ರೀತಿ ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಳ್ಬೇಕು, ಅಲ್ಲಿ ಯಾವ ರೀತಿಯ ವಿಧಾನಗಳನ್ನು ನಿಯಮಗಳನ್ನು ಅನುಸರಿಸಬೇಕು, ಯಾವ ರೀತಿ ಬೆಲೆಯನ್ನು ನಿಗದಿ ಮಾಡಬೇಕು, ಬಂಡವಾಳವನ್ನು ಹೂಡಿಕೆ ಮಾಡ್ಕೋಬೇಕು, ಲಾಭವನ್ನು ಗಳಿಸಬೇಕು ಎಂಬಿತ್ಯಾದಿ ವಿಚಾರಗಳೆಲ್ಲವೂ ಕೂಡ ನಿರ್ವಹಣಾ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗಡೆ ಬರ್ತದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದರೆ ಆ ಪ್ರಕಾರ ಹೇಳೋದಿದ್ರೆ ನಿರ್ವಹಣಾ ಅರ್ಥಶಾಸ್ತ್ರವು ಪ್ರಾಯೋಗಿಕ ಅರ್ಥಶಾಸ್ತ್ರದ ಒಂದು ಪ್ರಮುಖ ಶಾಖೆಯಾಗಿದೆ ಅಂತ ನಾವು ಕರಿಬೋದು. ಉದ್ಯಮದ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡಬಲ್ಲಂತಹ ಆರ್ಥಿಕ ಸಿದ್ಧಾಂತಗಳು, ಸೂತ್ರಗಳು ಮತ್ತು ತಂತ್ರಗಳ ಅಧ್ಯಯನವನ್ನು ಅದು ಒಳಗೊಳ್ಳುತ್ತದೆ ಅಂತ ಅಂದರೆ ಉದ್ಯಮದಲ್ಲಿ ಪ್ರಾಯೋಗಿಕ ಸಮಸ್ಯೆಗಳು ಎದುರಾಗ್ತವೆ. ಆ ಪ್ರಾಯೋಗಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಾಯೋಗಿಕವಾದಂತಹ ಪರಿಹಾರೋಪಾಯಗಳನ್ನೇ ನಾವು ಇಲ್ಲಿ ಯೂಸ್ ಮಾಡಬೇಕಾಗ್ತದೆ, ಆ ತಂತ್ರಗಳನ್ನು ಯೂಸ್ ಮಾಡಬೇಕಾಗ್ತದೆ, ಆ ಸೂತ್ರಗಳನ್ನು, ಸಿದ್ಧಾಂತಗಳನ್ನು ಅಳವಡಿಕೆ ಮಾಡಿಕೊಳ್ಬೇಕಾಗ್ತದೆ. ಇವೆಲ್ಲ ವಿಚಾರಗಳ ಅಧ್ಯಯನವನ್ನು ನಾವು ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವ್ಯಾಖ್ಯಾನಗಳಿವೆ. ಅಂತ ಹೇಳಿದ್ರೆ ಇವಾಗ ನಾವು ಏನು ಮ್ಯಾನೇಜರ್ ಎಕನಾಮಿಕ್ಸ್ ನಿರ್ವಹಣಾ ಅರ್ಥಶಾಸ್ತ್ರದ ಬಗೆಗೆ ಅರ್ಥವನ್ನು ತಿಳಿದುಕೊಂಡು ಆ ಅರ್ಥಕ್ಕೆ ಹೊಂದಿಕೊಂಡಂತೆ ಕೆಲವು ವ್ಯಾಖ್ಯಾನಗಳಿವೆ. ಆ ವ್ಯಾಖ್ಯಾನಗಳನ್ನು ನೋಡ್ತಾ ಹೋಗೋಣ. ನಿರ್ವಹಣಾ ಅರ್ಥಶಾಸ್ತ್ರವು ಉದ್ಯಮದ ಸ್ಥಿತಿಗತಿಗಳ ವಿಶ್ಲೇಷಣೆಗೆ ಚಿಂತನೆಯ ಆರ್ಥಿಕ ಕ್ರಮಗಳ ಉಪಯೋಗವನ್ನು ಒಳಗೊಂಡಿದೆ ಎಂದು ಮೆಕರ್ ಅಂಡ್ ಮೆರಿಯಂ ಅಭಿಪ್ರಾಯಪಟ್ಟಿರುತ್ತಾರೆ ಅಂತ. ಮೆಕ್ನೈರ್ ಅಂಡ್ ಮೆರಿಯಂ, according to McNair and Merriam, managerial economics consists of the use of economic modes of thought. It is very important. ಅಂತ ಹೇಳಿದ್ರೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಏನಪ್ಪ ಒಳಗೊಂಡಿದೆ ಅಂತ ಹೇಳಿದ್ರೆ ಆರ್ಥಿಕ ಚಿಂತನಾ ಕ್ರಮಗಳನ್ನು ಒಳಗೊಂಡಿದೆ ಅಂತ. ಪ್ರಾಯೋಗಿಕ ಸಮಸ್ಯೆಗಳನ್ನು ಎದುರಿಸಲು
ಬೇಕಾಗಿರ್ತಕ್ಕಂತಹ ಪ್ರಾಯೋಗಿಕ ಕ್ರಮಗಳು, ಆರ್ಥಿಕ ಚಿಂತನೆಗಳನ್ನು ಇದು ಒಳಗೊಂಡಿದೆ ಅಂತ ಮ್ಯಾನೇಜರಲ್ ಎಕನಾಮಿಕ್ಸ್. ಯಾರು ಹೇಳೋದು? ಮೇಕರ್ ಆ್ಯಂಡ್ ಮೆರಿಯಮ್ ಅನ್ನೋ ಎಕನಾಮಿಸ್ಟ್ಗಳು. ಇನ್ನಿಬ್ಬರು ಎಕನಾಮಿಸ್ಟ್ ಇದ್ದಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಸ್ಪೆನ್ಸರ್ ಆ್ಯಂಡ್ ಸೈಗಲ್ಮನ್. ಅವ್ರ ಪ್ರಕಾರ ಮ್ಯಾನೇಜರಲ್ ಎಕನಾಮಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಅವ್ರ ಮಾತಲ್ಲಿ ತಿಳ್ಕೊಳ್ಳೋಣ. ಉದ್ಯಮ ನಿರ್ವಾಹಕರು ಉದ್ಯಮ ನಿರ್ಣಯಗಳನ್ನು ಕೈಗೊಳ್ಳಲು ಮತ್ತು ಭಾವಿ ಯೋಜನೆಗಳನ್ನು ರೂಪಿಸಲು ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಉದ್ಯಮ ಪ್ರಯೋಗದೊಡನೆ ಕೈಗೊಳ್ಳುವ ಆರ್ಥಿಕ ಸಿದ್ಧಾಂತದ ಸಂಯೋಜನೆಯೇ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಕರೆದಿದ್ದಾನೆ. ಅಂತ ಅಂದರೆ ಉದ್ಯಮದಲ್ಲಿ ಬರುವಂತಹ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಲು, ಆ ಸಮಸ್ಯೆಗಳನ್ನು ಪರಿಹರಿಸಲು ಕೆಲವು ಭಾವಿ ಯೋಜನೆಗಳನ್ನು ರೂಪಿಸಬೇಕಾಗ್ತದೆ. ಆ ಯೋಜನೆಗಳನ್ನು ರೂಪಿಸುವಂತಹ ಉದ್ದೇಶದಿಂದ ಆರ್ಥಿಕ ಸಿದ್ಧಾಂತವನ್ನು ಸಂಯೋಜನೆಯನ್ನು ಮಾಡುವಂಥದ್ದು. ಓಕೆ, ಇದನ್ನು ಅವನು ಸ್ಪೆನ್ಸರ್ ಆ್ಯಂಡ್ ಸೈಗಲ್ಮನ್ರು ಏನು ಹೇಳಿದ್ದಾರೆ? ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳಿದ್ದಾರೆ. ಆರ್ಥಿಕ ಸಿದ್ಧಾಂತಗಳನ್ನು ಉದ್ಯಮದ ಪ್ರಯೋಗದೊಡನೆ ಸಂಯೋಜನೆಯನ್ನು ಮಾಡುವಂಥದ್ದನ್ನು ಏನಂತ ಕರೆದಿದ್ದಾರೆ? ಮ್ಯಾನೇಜರಿಯಲ್ ಎಕಾನಮಿಕ್ಸ್, ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಕರೆದಿದ್ದಾರೆ. According to Spencer and Seidelman, what is the managerial economics means? Managerial economics is the integration of economic theory with business practice for the purpose of facilitating decision making and forward planning by management. It is very important to know that managerial economics means, according to Spencer and Seidelman, it is the integration of economic theory with business practice is very important. There are many concepts, many theories, many tools, many methodologies are in the economic subject. These applications are to be used in business sectors to overcome the problems which are arriving in the business sector. This is very important. Means for taking good decision in business sector and make forward planning in business sector, managerial economics helps to the business sector. Managerial economics helps to the business executives. And that is the managerial economics according to Spencer and Seidelman. So ವಿದ್ಯಾರ್ಥಿಗಳೇ, ನಿರ್ವಹಣಾ ಅರ್ಥಶಾಸ್ತ್ರದ ಲಕ್ಷಣಗಳು ಈ ಕೆಳಗಿನಂತಿವೆ, ತಿಳ್ಕೊಳ್ಳೋಣ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಸೂಕ್ಷ್ಮ ಅರ್ಥಶಾಸ್ತ್ರ, ಅಂದರೆ ಮೈಕ್ರೋ ಎಕನಾಮಿಕ್ಸ್. ಸೊ ವಿ ಹ್ಯಾವ್ ಕಮ್ ಟು ನೋ ದಟ್ ವಾಟ್ ಈಸ್ ದ meaning of managerial economics and what are the definitions given by economists. Then we are going to characteristics of managerial economics. The first one is microeconomics. ಅಂತ ಮೊದಲನೇ ಲಕ್ಷಣ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ನಿರ್ವಹಣಾ ಅರ್ಥಶಾಸ್ತ್ರದ್ದು ಯಾವುದು ಅಂತ ಹೇಳಿದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಿರ್ವಹಣಾ ಅರ್ಥಶಾಸ್ತ್ರವು ಉದ್ಯಮದ ವಿಷಯಗಳನ್ನು ಅಧ್ಯಯನ ಮಾಡುತ್ತೆ ಅಂತ. ಅಂದರೆ ಒಂದು ಕೈಗಾರಿಕೆಯ ಬಗೆಗೆ ಅಥವಾ ಒಂದು ರಾಷ್ಟ್ರದ ಆರ್ಥಿಕತೆಯ ಬಗೆಗೆ ಅಧ್ಯಯನವನ್ನು ನಡೆಸಲ್ಲ ಇದು, ಬದಲಾಗಿ ಒಂದು ಉದ್ಯಮದ ಬಗೆಗಿನ ಅಧ್ಯಯನವನ್ನು ನಡೆಸುತ್ತೆ ಇದು ಅಂತ. ಹಾಗಾಗಿ ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನವಾಗಿದೆ. ಯಾವುದು? ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ. ಅಂದರೆ ಸಮಸ್ಯೆಗಳನ್ನು ನಾವು ಎದುರಿಸ್ತೀವಲ್ಲ, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀವಲ್ಲ, ಇವೆಲ್ಲವೂ ಕೂಡ ಯಾವ ಲಕ್ಷಣವನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಲಕ್ಷಣವನ್ನು ಒಳಗೊಂಡಿವೆ. ಅಂದರೆ ಅರ್ಥ ಬೇಡಿಕೆಯ ವಿಶ್ಲೇಷಣೆ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಬಂಡವಾಳ ಆಯವ್ಯಯ ತಯಾರಿ, ಬೆಲೆ ನಿರ್ಧಾರ, ಇವೆಲ್ಲವೂ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದ ಒಳಗಡೆ ಬರ್ತಕ್ಕಂಥವು. ಈ ಸಿದ್ಧಾಂತಗಳನ್ನು, ಈ ಕಾನ್ಸೆಪ್ಟ್ಸನ್ನು ಅಧ್ಯಯನ ಮಾಡಿಕೊಂಡು ಉದ್ಯಮದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದನ್ನು ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಅಧ್ಯಯನ ವಿಷಯ ವಸ್ತು ಯಾವುದಾಗಿರ್ತದೆ ಅಂತ ಹೇಳಿದ್ರೆ
ಸೂಕ್ಷ್ಮಾರ್ಥಶಾಸ್ತ್ರ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಲುಕ್ ದ ಮ್ಯಾನೇಜರ್ ಎಕನಾಮಿಕ್ಸ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ. ಓಕೆ ಅಂತ ಹೇಳಿದ್ರೆ ದ ಮ್ಯಾನೇಜರ್ ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಮೈಕ್ರೋ ಎಕನಾಮಿಕ್ ಕಾನ್ಸೆಪ್ಟ್ಸ್, ನಾಟ್ ವಿತ್ ದಿ ಮ್ಯಾಕ್ರೋ ಎಕನಾಮಿಕ್ ಕಾನ್ಸೆಪ್ಟ್ಸ್ ಅಂತ. ಸೆಕೆಂಡ್ ಒನ್, ಉದ್ಯಮ ಕ್ಷೇತ್ರದ ಅಧ್ಯಯನ ಅಂತ. ಹಂಗಂದ್ರೆ ಏನಪ್ಪ ಅಂದರೆ ಬಹಳ ಪ್ರಮುಖವಾದ ಇನ್ನೊಂದು ಲಕ್ಷಣ ಮ್ಯಾನೇಜರ್ ಎಕನಾಮಿಕ್ಸ್ ಯಾವುದು? ಮ್ಯಾನೇಜರ್ ಎಕನಾಮಿಕ್ಸ್ದು ಸ್ಟಡಿ ಆಫ್ ಬಿಸ್ನೆಸ್ ಸೆಕ್ಟರ್ ಅಂತ. ಅಂದರೆ ಉದ್ಯಮ ಸಂಸ್ಥೆಯ ಬಗೆಗಿನ ಅಧ್ಯಯನ ಏನಾಗಿದೆ ಅಂತ ಹೇಳಿದ್ರೆ ಯಾವ ವಸ್ತುವನ್ನು ಉತ್ಪಾದನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ಎಷ್ಟು ಬೇಡಿಕೆ ಇದೆ, ಆ ವಸ್ತುವಿಗೆ ಎಷ್ಟು ಬೆಲೆಯನ್ನು ನಿಗದಿ ಮಾಡಬೇಕು ಎಂಬಿತ್ಯಾದಿ ವಿಚಾರಗಳನ್ನಷ್ಟೇ ಅಧ್ಯಯನ ಮಾಡುತ್ತೆ ಇದು ಅಂತ. ಅಂದರೆ ಉದ್ಯಮಕ್ಕೆ ಸಂಬಂಧಪಟ್ಟಂಥ, ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನ ಮಾತ್ರ ಆಗಿರುತ್ತದೆ ಇದು ಅಂತ ಹೇಳಿದ್ರೆ ಮ್ಯಾನೇಜರಲ್ ಎಕನಾಮಿಕ್ಸ್ ಸ್ಟಡೀಸ್ ಅಬೌಟ್ ಓನ್ಲಿ ದ ಮ್ಯಾಟರ್ಸ್ ಆಫ್ ವಾಟ್ goods are to be produced, how much price is to be fixed, and what is the demand for that product. These are all the issues only be discussed, only be analysis in the managerial economics. ಮೂರನೇದು ಪ್ರಾಯೋಗಿಕವಾದದ್ದು, ಪ್ರಾಕ್ಟಿಕಲ್ ಸಬ್ಸೆಕ್ಟ್ ಅಂತ. ನಿರ್ವಹಣಾ ಅರ್ಥಶಾಸ್ತ್ರ ಒಂದು ಪ್ರಾಯೋಗಿಕವಾದಂತಹ ವಿಷಯವಾಗಿದೆ ಅಂತ. ಅಂದರೆ ಉದ್ಯಮದಲ್ಲಿ ಸಂಭವಿಸತಕ್ಕಂಥ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳು ಪ್ರಾಯೋಗಿಕವಾದ ಸಮಸ್ಯೆಗಳಾಗಿರ್ತವೆ. ಆ ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಪ್ರಾಯೋಗಿಕವಾದಂತಹ ಟೂಲ್ಗಳೇ ಬೇಕಾಗಿರ್ತದೆ, ಅಪ್ಲಿಕೇಶನ್ಸ್ಗಳೇ ಬೇಕಾಗಿರ್ತದೆ, ಸಿದ್ಧಾಂತಗಳೇ ಬೇಕಾಗಿರ್ತದೆ. ಆ ಥರದ ಪ್ರಾಯೋಗಿಕ ಪರಿಹಾರಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ವಿಷಯವೇ ನಿರ್ವಹಣಾ ಅರ್ಥಶಾಸ್ತ್ರ ಅಂತೇಳಿದ್ರೆ to solve the problems which are arising in the business sector, we are going to adopt the practical solutions ಅಂತ. ನೆಕ್ಸ್ಟ್ನೇದು ನಾಲ್ಕನೇದು ಪ್ರಾಮಾಣಿಕ ಶಾಸ್ತ್ರ, ನಾರ್ಮೆಟಿವ್ ಸೈನ್ಸ್ ಅಂತ. ನಾರ್ಮೆಟಿವ್ ಸೈನ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಅರ್ಥಶಾಸ್ತ್ರವನ್ನು ಎರಡು ವಿಧಾನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಯಾವ ರೀತಿ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಸೈನ್ಸ್, ಎರಡನೇದು ನಾರ್ಮೆಟಿವ್ ಸೈನ್ಸ್. ಪಾಸಿಟಿವ್ ಸೈನ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಅಂದರೆ ವಾಸ್ತವಿಕ ವಿಜ್ಞಾನ ಅಂದರೆ ಏನು ಅಂತ ಹೇಳಿದ್ರೆ ಪ್ರಸ್ತುತ ಸ್ಥಿತಿಗತಿಗಳ ಬಗೆಗೆ ಅಧ್ಯಯನ ಮತ್ತು ಪ್ರಸ್ತುತ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಪರಿಹಾರವನ್ನು ಒದಗಿಸುವಂಥದ್ದೇ ಅಥವಾ ಅಧ್ಯಯನವೇ ವಾಸ್ತವಿಕ ವಿಜ್ಞಾನ ಅಂತ. ನಾರ್ಮೆಟಿವ್ ಸೈನ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಪ್ರಾಮಾಣಿಕ ಶಾಸ್ತ್ರ ಅಂತ ಹೇಳಿದ್ರೆ ಅಂದ್ರೆ ಏನು ಅಂತಂದ್ರೆ ಪ್ರಸ್ತುತ ಸ್ಥಿತಿಗತಿಗಳಿಗೆ ಅಲ್ಲದೇನೆ ಭವಿಷ್ಯದ ಸ್ಥಿತಿಗತಿಗಳಿಗೂ ಕೂಡ ಪರಿಹಾರವನ್ನು ಒದಗಿಸುವಂಥದ್ದೇ ಪ್ರಾಮಾಣಿಕ ಶಾಸ್ತ್ರ ಅಂತ. ಅಂದರೆ ಮ್ಯಾನೇಜರಲ್ ಎಕನಾಮಿಕ್ಸ್ happens to be normative science rather than positive science. So normative science gives the solutions for the future days, but positive science gives the solutions to only present conditions. It is the very important characteristics of managerial economics. Next ಇದು ಸಮಗ್ರ ಅರ್ಥಶಾಸ್ತ್ರದ ಉಪಯೋಗ, use of macroeconomics. So managerial economics, even though managerial economics is a microeconomics in nature, business executives should know the matter or idea about macroeconomics. What are the macroeconomics issues are to be known to business executives? Government policies, price trends, these are all the major topics. Government of a country, government of India came with different policies, new policies. So that has to be known to business executive. That means business executive must have the knowledge about macroeconomics also, like that. So these are all the characteristics of managerial economics. Thank you.